ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ನನ್ನ ಸ್ನೇಹಿತರೆ, ಮುಂದೆ ಬರುವಂಥ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಪ್ರಮುಖವಾದ ಪ್ರಶ್ನೆಯನ್ನು ಚರ್ಚೆ ಮಾಡೋಣ. ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾವುದೇ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಶನ್ ಆಗುತ್ತೆ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಸ್ವರದ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಇನ್ನೂ ನೋಡಿರಿ ಸ್ನೇಹಿತರೆ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ, ಸ್ವರದ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಏನೆಂದು ಅಥವಾ ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳ್ತಾನೆ ಭಾಳ ಸಲ ಎಕ್ಸಾಮಲ್ಲಿ. ನೋಡಿರಿ, ಸ್ವರ, ವ್ಯಂಜನ, ಅನುನಾಸಿಕ, ಮಹಾಪ್ರಾಣ. ನೋಡಿರಿ ಸ್ನೇಹಿತರೆ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ, ಸ್ವರದ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಏನೆನ್ನುವರು? ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ವ್ಯಂಜನ. ನೋಡಿರಿ, ಒಂದು ಸ್ವರದ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ವ್ಯಂಜನ ಅಂತ ಕರೀತಾರೆ ಸ್ನೇಹಿತರೆ. ಇದು ಕೂಡ ಎಕ್ಸಾಮಲ್ಲಿ ಕೇಳುವ ಚಾನ್ಸಸ್ ಇದೆ, ನೆನಪಿರಲಿ. ನಂತರ ನೋಡಿ ಸ್ನೇಹಿತರೆ, ಎರಡನೇ ಪ್ರಶ್ನೆ, ಗೋಕಾಕ್ ಚಳುವಳಿ ಉದ್ದೇಶ. ನೋಡಿರಿ, ಈ ಥರನೂ ಕೂಡ ಕ್ವಶನ್ ಕೇಳುವ ಚಾನ್ಸಸ್ ಇದೆ. ನೋಡಿರಿ ಸ್ನೇಹಿತರೆ, ಗೋಕಾಕ್ ಚಳುವಳಿ ಉದ್ದೇಶ ಸಾಹಿತಿ ಕಲಾವಿದರ ಹೋರಾಟ, ಸಿನಿಮಾ ಕಲಾವಿದರ ಹೋರಾಟ, ನದಿ ನೀರಿನ ಹೋರಾಟ, ನಾಡು ನುಡಿಯ ಹೋರಾಟ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಸ್ನೇಹಿತರೆ. ನೋಡಿರಿ, ಗೋಕಾಕ್ ಚಳುವಳಿ ಉದ್ದೇಶ ಅಂತ ಕೇಳ್ತಾನೆ. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಗೋಕಾಕ್ ಚಳುವಳಿ ಉದ್ದೇಶ ಅಂತ ಕೇಳಿದರೆ ಇದು ಒಂದು ನಾಡು ನುಡಿಯ ಹೋರಾಟ ಆಗಿದೆ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ, ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋರಿ. ನಂತರ ನೋಡಿ ಸ್ನೇಹಿತರೆ, ಹಿಮಾಲಯ ಯಾವ ನಾಮಪದಕ್ಕೆ ಉದಾಹರಣೆ ಆಗಿದೆ? ನೋಡಿ ಸ್ನೇಹಿತರೆ, ನಾಮಪದದ ಮೇಲೂ ಕೂಡ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡಿರಿ, ಹಿಮಾಲಯವು ಯಾವ ನಾಮಪದಕ್ಕೆ ಉದಾಹರಣೆ? ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ, ಭಾವನಾಮ. ನೋಡಿರಿ ಸ್ನೇಹಿತರೆ, ಹಿಮಾಲಯ ಎನ್ನುವುದು ಯಾವ ನಾಮಪದಕ್ಕೆ ಉದಾಹರಣೆಯಾಗಿದೆ? ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ ಸ್ನೇಹಿತರೆ, ಹಿಮಾಲಯ ಅನ್ನೋದೊಂದು ಅಂಕಿತ ನಾಮಕ್ಕೆ ಉದಾಹರಣೆಯಾಗಿದೆ, ನೆನಪಿರಲಿ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ, ಹಿಮಾಲಯ ಅನ್ನೋದೊಂದು ಅಂಕಿತ ನಾಮವಾಗಿದೆ, ನೆನಪಿರಲಿ. ನಂತರ ನೋಡಿ ಸ್ನೇಹಿತರೆ, ನಾನು, ನಾವು ಎಂಬುದು ಯಾವ ಸರ್ವನಾಮಕ್ಕೆ ಉದಾಹರಣೆ? ನೋಡಿರಿ, ಸರ್ವನಾಮದ ಮೇಲೂ ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡಿ ಸ್ನೇಹಿತರೆ, ನಾನು, ನಾವು ಎಂಬುದು ಯಾವ ಸರ್ವನಾಮಕ್ಕೆ ಉದಾಹರಣೆ? ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಮಧ್ಯಮ ಪುರುಷ, ಉತ್ತಮ ಪುರುಷ, ಪ್ರಥಮ ಪುರುಷ, ಮೇಲಿನ ಯಾವುದೂ ಅಲ್ಲ. ನೋಡಿರಿ ಸ್ನೇಹಿತರೆ, ನಾನು, ನಾವು ಎಂಬುದು ಯಾವ ಸರ್ವನಾಮಕ್ಕೆ ಉದಾಹರಣೆ? ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಉತ್ತಮ ಪುರುಷ. ನೋಡಿರಿ, ನಾನು, ನಾವು ಎಂಬುದು ಉತ್ತಮ ಪುರುಷಕ್ಕೆ ಉದಾಹರಣೆಯಾಗಿದೆ, ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಗಿಳಿಯು ಹಣ್ಣು ತಿನ್ನದು ಎಂಬುದು. ನೋಡಿರಿ, ಗಿಳಿಯು ಹಣ್ಣು ತಿನ್ನದು ಎಂಬುದು ನಿಷೇಧಾರ್ಥಕ ಕ್ರಿಯಾಪದ, ಸಂಭವನಾರ್ಥಕ ಕ್ರಿಯಾಪದ, ಸಾಪೇಕ್ಷ ಕ್ರಿಯಾಪದ, ವಿದ್ಯಾರ್ಥಕ ಕ್ರಿಯಾಪದ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಗಿಳಿಯು ಹಣ್ಣು ತಿನ್ನದು. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಸಂಭವನಾರ್ಥಕ ಕ್ರಿಯಾಪದ. ಅಂದರೆ ನೋಡಿ, ಗಿಳಿ ಹಣ್ಣು ತಿನ್ನಬಹುದು ಅಥವಾ ತಿನ್ನದೇ ಇರಬಹುದು, ಆದ್ದರಿಂದ ಒಂದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ, ನೆನಪಿರಲಿ, ನೋಟ್ ಮಾಡ್ಕೋರಿ. ನೋಡಿರಿ, ಗಿಳಿಯು ಹಣ್ಣು ತಿನ್ನೋದು ಎಂಬುದು ಒಂದು ಸಂಭವನಾರ್ಥಕ ಕ್ರಿಯಾಪದ. ನಂತರ ನೋಡಿ ಸ್ನೇಹಿತರೆ, ಶ್ರೀರಾಮಾಯಣ ದರ್ಶನಂ ಕಾವ್ಯದಲ್ಲಿ ಸಂಪುಟಗಳ ಒಟ್ಟು ಸಂಖ್ಯೆ. ನೋಡಿ ಸ್ನೇಹಿತರೆ, ಇದು KPSC ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಶ್ರೀರಾಮಾಯಣ ದರ್ಶನಂ ಕಾವ್ಯದಲ್ಲಿ ಸಂಪುಟಗಳ ಒಟ್ಟು ಸಂಖ್ಯೆ ನೋಡಿರಿ 5, 4, 6, 8. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ, ಶ್ರೀರಾಮಾಯಣ ದರ್ಶನಂ ಕಾವ್ಯದಲ್ಲಿ ಸಂಪುಟಗಳ ಒಟ್ಟು ಸಂಖ್ಯೆ. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ 4, ನೆನಪಿರಲಿ. ನೋಡಿರಿ, ಶ್ರೀರಾಮಾಯಣ ದರ್ಶನದಲ್ಲಿ ಸಂಪುಟಗಳ ಒಟ್ಟು ಸಂಖ್ಯೆ ಅಂತ ಕೇಳಿದರೆ 4, ನೆನಪಿರಲಿ. ಇದು ಕೂಡ KPSC ಗ್ರೂಪ್ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಹರಿಶ್ಚಂದ್ರ ಕಾವ್ಯವು ಡ್ಯಾಶ್ ಷಟ್ಪದಲ್ಲಿ ರಚಿತವಾಗಿದೆ. ನೋಡಿರಿ, ರಾಘವಾಂಕ ರಚಿಸಿದಂಥ ಹರಿಶ್ಚಂದ್ರ ಕಾವ್ಯವು ಯಾವ ಷಟ್ಪದಿಯಲ್ಲಿದೆ ಅಂತ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ನೋಡಿರಿ, ಭಾಮಿನಿ, ವಾರ್ಧಕ, ಕುಸುಮ, ಪರಿವರ್ಧಿನಿ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹರಿಶ್ಚಂದ್ರ ಕಾವ್ಯವು ಯಾವ ಷಟ್ಪದಿಯಲ್ಲಿ ರಚಿತವಾಗಿದೆ? ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ವಾರ್ಧಕ ಷಟ್ಪದಿಯಲ್ಲಿ. ನೋಡಿರಿ, ಹರಿಶ್ಚಂದ್ರ ಕಾವ್ಯದಲ್ಲಿ ಇದೊಂದು ವಾರ್ಧಕ ಷಟ್ಪದಿಯಲ್ಲಿ ರಚನೆಯಾದ ರಾಘವಾಂಕನ ಪ್ರಸಿದ್ಧ ಕಾವ್ಯವಾಗಿದೆ, ನೆನಪಿರಲಿ. ನಂತರ ನೋಡಿರಿ, ಕನ್ನಡದ ದಾಸಯ್ಯ. ನೋಡಿರಿ, ಕನ್ನಡ ದಾಸಯ್ಯ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ನೋಡಿ ಸ್ನೇಹಿತರೆ, ಪೂತಿ ನರಸಿಂಹಾಚಾರ್ಯರು, DL ನರಸಿಂಹಾಚಾರ್ಯರು, SG ನರಸಿಂಹಾಚಾರ್ಯರು, ಸಕ್ರಿ ಬಾಳಾಚಾರ್ಯರು. ನೋಡಿರಿ ಸ್ನೇಹಿತರೆ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಕನ್ನಡದ ದಾಸಯ್ಯ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಸಕ್ರಿ ಬಾಳಾಚಾರ್ಯರ. ಇವರು ನಾವು ಕನ್ನಡದ ದಾಸಯ್ಯ ಅಂತ ಕರಿತೀವಿ ಸ್ನೇಹಿತರೆ. ಇವರು ನಾವು ಶಾಂತ ಕವಿ ಅಂತಲೂ ಕರಿತೀವಿ, ನೆನಪಿರಲಿ. ಇದು ಕೂಡ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ಶಾಂತ ಕವಿ ಅಂದರೆ ಯಾರಂತ ಕೇಳಿದರೆ ಅದು ಸಕ್ರಿ ಬಾಳಾಚಾರ್ಯರು. ಇವರು ನಾವು ಕನ್ನಡದ ದಾಸಯ್ಯ ಎಂದು ಪ್ರಸಿದ್ಧರಾಗಿದ್ದಾರೆ, ನೆನಪಿರಲಿ. ನಂತರ ನೋಡಿ ಸ್ನೇಹಿತರೆ, ಇದು ಬೇಂದ್ರೆಯವರ ಆತ್ಮಚರಿತೆ. ನೋಡಿರಿ, ಇದು ಬೇಂದ್ರೆಯವರ ಆತ್ಮಚರಿತ್ರೆ. ನೋಡಿರಿ, ಹುಳಿ ಮಾವಿನ ಮರ,
ನೆನಪಿನ ದೋಣಿಯಲ್ಲಿ ಇಂದ್ರಚಾಪ ಸಖಿಗೀತೆ. ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇದು ಬೇಂದ್ರೆಯವರ ಆತ್ಮಚರಿತ್ರೆ. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಸಖಿಗೀತೆ. ನೋಡಿರಿ ಸಖಿಗೀತೆ ಎಲ್ಲ ಇದು ಬೇಂದ್ರೆಯವರ ಒಂದು ಪ್ರಸಿದ್ಧವಾದ ಆತ್ಮಚರಿತ್ರೆಯಾಗಿದೆ. ಇದು ಕೂಡ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ ಕನ್ನಡ ಸಾಹಿತ್ಯದಲ್ಲಿ ಅಭಿನವ ಕಾಳಿದಾಸ ಯಾರು? ನೋಡಿರಿ ಕನ್ನಡ ಸಾಹಿತ್ಯದಲ್ಲಿ ಅಭಿನವ ಕಾಳಿದಾಸ ಎಂಬ ಬಿರುದನ್ನು ಹೊಂದಿದವರು ಯಾರಂತ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ನೋಡಿರಿ ಕವಿ ಪದ್ಮರಾಜ, ಬಸಪ್ಪ ಶಾಸ್ತ್ರಿ, ಶಿವಪ್ಪ ಶಾಸ್ತ್ರಿ, ಬಸಲಿಂಗ ಶಾಸ್ತ್ರಿ. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಕನ್ನಡ ಸಾಹಿತ್ಯದಲ್ಲಿ ಅಭಿನವ ಕಾಳಿದಾಸ ಎಂದು ಪ್ರಸಿದ್ಧರಾದವರು. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಬಸಪ್ಪ ಶಾಸ್ತ್ರಿ. ನೋಡಿರಿ ಬಸವಪ್ಪ ಶಾಸ್ತ್ರಿದರಲ್ಲಿ ಇವರು ಕನ್ನಡ ಸಾಹಿತ್ಯದಲ್ಲಿ ಅಭಿನವ ಕಾಳಿದಾಸ ಎಂದು ಪ್ರಸಿದ್ಧರಾಗಿದ್ದಾರೆ. ಇದು ಕೂಡ ಕ್ವಶನ್ ಕೇಳ್ತಾ ಬರ್ತಾನೆ ಎಕ್ಸಾಮಲ್ಲಿ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ ಹಳೆಗನ್ನಡವೆಂಬುದು ಯಾವ ಸಮಾಸಕ್ಕೆ ಉದಾಹರಣೆ? ನೋಡಿರಿ ಹಳೆಗನ್ನಡ ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆ? ನೋಡಿರಿ ಸಮಾಸ ಸಂಧಿ ಮೇಲೂ ಕೂಡ ಕ್ವಶನ್ ಕೇಳಬಹುವ ಚಾನ್ಸಸ್ ಇದೆ. ನೋಡಿ ಸ್ನೇಹಿತರೆ, ಹಳೆಗನ್ನಡ ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆ? ನೋಡಿರಿ ಕರ್ಮಧಾರಯ ಸಮಾಸ, ಗಮಕ ಸಮಾಸ, ಕ್ರಿಯಾ ಸಮಾಸ, ದ್ವಂದ್ವ ಸಮಾಸ. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹಳೆಗನ್ನಡ ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆ? ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಕರ್ಮಧಾರಯ ಸಮಾಸ. ನೋಡಿರಿ ಹಳೆಗನ್ನಡ ಎಂಬುದು ಒಂದು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆಯಾಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ ಭೂಜಾತೆ ಯಾರೆಂದರೆ? ನೋಡಿರಿ ಭೂಜಾತೆ ಯಾರೆಂದರೆ ಕೈಕೆ, ಸೀತೆ, ಮಂಥರೆ, ಸುಮಿತ್ರೆ. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಭೂಜಾತೆ ಯಾರೆಂದರೆ? ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಭೂಜಾತೆ ಅಂದರೆ ಸೀತೆ. ನೋಡಿರಿ ಇದು ಲಾಸ್ಟ್ ಟೈಮ್ FD ಎಕ್ಸಾಮಲ್ಲಿ ಕೂಡ ಕ್ವಶನ್ ಕೇಳಿದ್ದಾನೆ. ನೋಡಿರಿ ಭೂಜಾತೆ ಎಂದರೆ ಅದು ಸೀತೆ, ನೆನಪಿರಲಿ. ನಂತರ ನೋಡಿ ಸ್ನೇಹಿತರೆ, ಹೃದಯ ಶಾರದ ಇಲ್ಲಿರುವ ಅಲಂಕಾರ. ನೋಡಿರಿ ಹೃದಯ ಶಾರದ ಇಲ್ಲಿರುವ ಅಲಂಕಾರ. ನೋಡಿರಿ ಅಲಂಕಾರದ ಮೇಲೂ ಕೂಡ ಕ್ವಶನ್ ಕೇಳ್ತಾ ಬರ್ತಾನೆ. ರೂಪಕ ಅಲಂಕಾರ, ಉಪಮ, ದೃಷ್ಟಾಂತ, ಉತ್ಪ್ರೇಕ್ಷ. ನೋಡಿರಿ ಹೃದಯ ಶಾರದ ಇಲ್ಲಿರುವ ಅಲಂಕಾರ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಲಿ. ನೋಡಿ ಸ್ನೇಹಿತರೆ, ಹೃದಯ ಶಾರದೆ ಎಂಬುದು ಇದು ರೂಪಕ ಅಲಂಕಾರಕ್ಕೆ ಉದಾಹರಣೆಯಾಗಿದೆ, ನೆನಪಿರಲಿ. ನೋಡಿರಿ ಹೃದಯ ಶಾರದೆ ಎಂಬುದೊಂದು ರೂಪಕ ಅಲಂಕಾರಕ್ಕೆ ಉದಾಹರಣೆಯಾಗಿದೆ, ನೆನಪಿರಲಿ. ನಂತರ ನೋಡಿರಿ ಕನ್ನಡದ ಮೊದಲ ಗದ್ಯ ಕೃತಿ. ನೋಡಿರಿ ಇದಂತೂ ಎಲ್ಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಕನ್ನಡದ ಮೊದಲ ಗದ್ಯ ಕೃತಿ ಪಂಚತಂತ್ರ, ಕವಿರಾಜ್ಯ ಮಾರ್ಗ, ಒಡ್ಡಾರಾಧನೆ, ಜೈಮಿನಿ ಭಾರತ. ನೋಡಿ ಸ್ನೇಹಿತರೆ, ಕನ್ನಡದ ಮೊದಲ ಗದ್ಯ ಕೃತಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಒಡ್ಡಾರಾಧನೆ. ನೋಡಿರಿ ಶಿವಕೋಟ್ಯಾಚಾರ್ಯರು ಬರೆದಿರುವಂಥ ಒಡ್ಡಾರಾಧನೆಯಲ್ಲಿ ಇದು ಕನ್ನಡದ ಮೊದಲ ಗದ್ಯ ಕೃತಿಯಾಗಿದೆ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಇದರ ರಚಿಸಿದವರು ಶಿವಕೋಟ್ಯಾಚಾರ್ಯರು, ನೆನಪಿರಲಿ. ನಂತರ ನೋಡಿ ಸ್ನೇಹಿತರೆ, ಅಕ್ಕರ ಇದರ ತತ್ಸಮ. ನೋಡಿರಿ ಅಕ್ಕರ ಇದರ ತತ್ಸಮ ಅಕ್ಕರೆ, ಪ್ರೀತಿ, ಅಕ್ಷರ, ಆಕಾರ. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ ತತ್ಸಮ ತದ್ವದ ಮೇಲೂ ಕೂಡ ಕ್ವಶನ್ ಕೇಳುವ ಚಾನ್ಸಸ್ ಇದೆ ಸ್ನೇಹಿತರೆ. ಅಕ್ಕರ ಇದರ ತತ್ಸಮ. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಅಕ್ಕರ ಅಂದರೆ ಅಕ್ಷರ, ನೆನಪಿರಲಿ. ನೋಡಿರಿ ಅಕ್ಕರ ಪದದ ತತ್ಸಮ ಅಂತ ಕೇಳಿದರೆ ಅಕ್ಷರ, ನೆನಪಿರಲಿ. ನೋಡಿರಿ ಅಕ್ಕರ ಇದರ ತತ್ಸಮ ಅಕ್ಷರ, ನೆನಪಿರಲಿ. ನಂತರ ನೋಡಿ ಸ್ನೇಹಿತರೆ, ಧುರ ಇದರ ಅರ್ಥ. ನೋಡಿರಿ ಧುರ ಪದದ ಅರ್ಥ ಅಂತ ಕೇಳ್ತಾ ಬರ್ತಾನೆ. ದೂರ, ಯುದ್ಧ, ದುಷ್ಟ, ಧುರಾಳ. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಧುರ ಇದರ ಅರ್ಥ. ನೋಡಿರಿ ಸ್ನೇಹಿತರೆ, ಧುರ ಪದ ಅರ್ಥ ಅಂತ ಕೇಳಿದರೆ ಅದು ಯುದ್ಧ, ನೆನಪಿಡಿ. ನೋಡಿರಿ ಯುದ್ಧ ಆಗಲಿ, ಜಗಳ ಅಥವಾ ಕಾಳಗ ಇವೆಲ್ಲವೂ ಧುರ ಪದಕ್ಕೆ ಸಮಾನಾರ್ಥಕ ಆಗುತ್ತೆ ಸ್ನೇಹಿತರೆ. ಆದ್ದರಿಂದ ಧುರ ಇದರ ಅರ್ಥ ಅಂತ ಕೇಳಿದರೆ ಯುದ್ಧ, ನೆನಪಿರಲಿ. ನಂತರ ನೋಡಿ ಸ್ನೇಹಿತರೆ, ಹಸು ಪದದ ಸಮಾನಾರ್ಥಕಗಳು. ನೋಡಿರಿ ಹಸು ಪದದ ಸಮಾನಾರ್ಥಕಗಳು ಆಕಳ, ಹಸು, ಪ್ರಾಣ, ಜೀವ, ಹಸು ಪ್ರಾಣ, ಹಸು ದನ. ನೋಡಿ ಸ್ನೇಹಿತರೆ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹಸು ಪದದ ಸಮಾನಾರ್ಥಕಗಳು ಅಂತ ಕೇಳಿದರೆ ಸ್ನೇಹಿತರೆ, ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಪ್ರಾಣ ಮತ್ತು ಜೀವ. ನೋಡಿರಿ ಹಸು ಪದ ಸಮಾನಾರ್ಥಕಗಳು ಅಂತ ಕೇಳಿದರೆ ಪ್ರಾಣ ಮತ್ತು ಜೀವ, ನೆನಪಿರಲಿ. ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಇದು. ನಂತರ ನೋಡಿ ಸ್ನೇಹಿತರೆ, ಪಂಪನಿಗೆ ಆಶ್ರಯ ನೀಡಿದ ಅರಸ. ನೋಡಿರಿ ಇದಂತೂ ಎಲ್ಲ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. SDA, FDA, KS ಯಾವುದೇ ಎಕ್ಸಾಮ್ ಬರ್ರಿ ಅದರಲ್ಲಿ ಕೂಡ ಕ್ವಶನ್ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಪಂಪನಿಗೆ ಆಶ್ರಯ ನೀಡಿದ ಅರಸ. ನೋಡಿರಿ ಹರಿಕೇಶರಿ, ತೈಲಪ, ವೀರಬಲ್ಲಾಳ, ಕೃಷ್ಣದೇವರಾಯ. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಪಂಪನಿಗೆ ಆಶ್ರಯ ನೀಡಿದ ಅರಸ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಹರಿಕೇಶರಿ. ನೋಡಿರಿ ಪಂಪನಿಗೆ ಆಶ್ರಯ ನೀಡಿದ ಅರಸ ಅಂತ ಕೇಳಿದರೆ ಇದು ಹರಿಕೇಶರಿ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ಆದ್ದರಿಂದ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋರಿ.
ನಂತರ ನೋಡಿ ಸ್ನೇಹಿತರೆ, ದಾರಿದೀಪ ಎಂಬುದು ಒಂದು. ನೋಡಿರಿ, ದಾರಿದೀಪ ಎಂಬುದು ಒಂದು. ನೋಡಿರಿ, ಗಾದೆ ಮಾತಾ ಅಥವಾ ಅನುಕರಣ ಪದನ ಅಥವಾ ಜೋಡಿ ನುಡಿನ ಅಥವಾ ನುಡಿಗಟ್ಟು. ನಿಮ್ಗೆ ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ದಾರಿದೀಪ ಎಂಬುದು ಒಂದು ಗಾದೆ ಮಾತು ಹೌದಾ ಅಥವಾ ಅನುಕರಣ ಪದನ, ಜೋಡಿ ನುಡಿನ ಅಥವಾ ನುಡಿಗಟ್ಟ? ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನೋಡಿರಿ, ದಾರಿದೀಪ ಎಂಬುದೊಂದು ನುಡಿಗಟ್ಟಾಗಿದೆ, ನೆನಪಿರಲಿ. ನೋಡಿರಿ, ದಾರಿದೀಪ ಎಂಬುದೊಂದು ನುಡಿಗಟ್ಟಾಗಿದೆ, ನೆನಪಿರಲಿ. ನಂತರ ನೋಡಿ ಸ್ನೇಹಿತರೆ, ಕೊನೆಯ ಪ್ರಶ್ನೆ, ರಗಳೆ ಎಂಬುದು. ನೋಡಿರಿ, ರಗಳೆ ಎಂಬುದೊಂದು ಗದ್ಯ, ಪದ್ಯ, ಕತೆ, ನಾಟಕ. ನೋಡಿರಿ, ರಗಳೆ ಎಂಬುದೊಂದು ಗದ್ಯ ಹೌದಾ, ಪದ್ಯ ಹೌದಾ, ಕತೆ ಹೌದಾ, ನಾಟಕ ಅಂತ ಒಂದು ಸಲ KPSC ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಇದೇ ಕ್ವಶನ್ ಕೇಳಿದಾನೆ ನೋಡಿರಿ, KPSC ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ. ರಗಳೆ ಎಂಬುದು ಒಂದು ಗದ್ಯ ಹೌದಾ, ಪದ್ಯ ಹೌದಾ, ಕತೆ ಹೌದಾ, ನಾಟಕ ಹೌದು? ನೋಡಿರಿ ಸ್ನೇಹಿತರೆ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿರಿ, ರಗಳೆ ಎನ್ನುವುದೊಂದು ಪದ್ಯಕ್ಕೆ ಉದಾಹರಣೆಯಾಗಿದೆ, ನೆನಪಿರಲಿ. ಇದು KPSC ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ, ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೆಲ್ಲ ಸ್ನೇಹಿತರೆ, ಕಡ್ಡಾಯ ಕನ್ನಡದ ಬಗ್ಗೆ ಪ್ರಮುಖವಾಗಿ ಓದಿರಬೇಕಂತ ಪ್ರಶ್ನೆಗಳ ಚರ್ಚೆ ಮಾಡಲಾಗಿದೆ. ಆದ್ದರಿಂದ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೇಲಿಸ್ಟ್ನಲ್ಲಿ ಕನ್ನಡ ಕವಿಗಳ ಬಗ್ಗೆ, ಪದಗಳ ಅರ್ಥ ಬಗ್ಗೆ ಎಲ್ಲ ಕ್ಲಾಸ್ ಮಾಡಿದ್ದೀನಿ ಸ್ನೇಹಿತರೆ. ಎಲ್ಲ ಕ್ಲಾಸ್ ನೋಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ತರಗತಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.